ನಮಸ್ಕಾರ ರೀ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಬಾಕ್ಸ್ ಆಫೀಸ್ ಸುಲ್ತಾನ್, ಡಿ ಬಾಸ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್. ಈ ಒಂದು ಸಿನಿಮಾ ಇನ್ನೇನು ಈ ಒಂದು ಸಿನಿಮಾದ ಮಾಹಿತಿ ಅಂಕರು ಹೊರಗೆ ಬೆಳೆದೈತಿ. ಅದು ಯಾಕಪ್ಪ ಅಂತಂದ್ರೆ ಈ ಒಂದು ಚಿತ್ರೀಕರಣಕ್ಕರು ಪ್ರಾರಂಭ ಆಗೈತಿ. ಯಾಕಂದ್ರೆ ಕಾರಣಾಂತರಗಳಿಂದ ಈ ಒಂದು ಸಿನಿಮಾಕರು ಸ್ಥಗಿತಗೊಂಡಿತ್ತು. ಮತ್ತೆ ಪುನರಾರಂಭ ಆಕ್ಯಾಟ ಮತ್ತು ಚಿತ್ರೀಕರಣಕರ ಮುಂಚೆ ಹೆಂಗಿತ್ತು ಮತ್ತೆ ಅದೇ ಸ್ಥಿತಿ ಬಂದ ಅದೇ ಸ್ಥಿತಿ ಅಂತಂದೇನ. ಮತ್ತು ಚಿತ್ರೀಕರಣ ಪ್ರಾರಂಭ ಆಗಿ ಹಾಗೆ ಒಂದು ಚಿತ್ರೀಕರಣ ಯಾವ್ಯಾವ ಬಾಕಿ ಇತ್ತು, ಡಬ್ಬಿಂಗ್ ಯಾವುದಿತ್ತು ಎಲ್ಲವನ್ನು ಮತ್ತೆ ಸ್ಟಾರ್ಟ್ ಆಗಿದೆ ಅಂತ ಹೇಳಿದೆ ನಾನು. ಈ ಒಂದು ಇನ್ನೊಂದು ಮಾಹಿತಿ ಹೇಳ್ಬೇಕಪ್ಪ, ಏನಪ್ಪ ಅಂತಂತಂದರೆ ಈ ಒಂದು ಡಿ ಬಾಸ್ ಅವರ ಮುಂದಿನ ಸಿನಿಮಾ ಯಾವುದಪ್ಪ ಸಿಕ್ಕಾಪಟ್ಟೆ ಸಿನಿಮಾ ಅದಾವೆ. ಯಾಕಂದ್ರೆ ಒಂದು 10ರಿಂದ 15 ಸಿನಿಮಾಗಳು ನಮ್ಮ ಡಿ ಬಾಸ್ ಕೈಯಲ್ಲಿ ಅದಾವು, ಡಿ ಬಾಸ್ ಅವರ ಕೈಯಲ್ಲಿ ಅದಾವು. ಈಗ ನಮ್ಮ ಡಿ ಬಾಸ್ ಸೆಲಿಬ್ರಿಟಿಗಳು ಈ ಒಂದು ಸಿನಿಮಾ ಈ ಒಂದು ವಿಡಿಯೋ ಅಂಕರು ನೋಡಲೇಬೇಕು, ಈ ಒಂದು ಮಾಹಿತಿ ಅಂಕರು ಕೇಳಲೇಬೇಕು. ಯಾಕಪ್ಪ ಅಂತಂದರೆ ಅವರ ಡಿ ಬಾಸ್ ಅವರ ಮುಂದಿನ ಸಿನಿಮಾ ಇನ್ನೊಂದು ಸಿನಿಮಾ ಮಾಡಕತ್ತಾರಪ್ಪ ಅಂತ ಕೇಳಿ ಬರತ್ತಿ. ಅದು ಯಾವುದಪ್ಪ ಅಂತಂದರೆ ನಮ್ಮ ದಿನಕರ್ ಅವರು ಆ್ಯಕ್ಷನ್ ಕಟ್ ಹೇಳಲಿರುವ ನಮ್ಮ ಡಿ ಬಾಸ್ ಅವರಿಗೆ, ಡಿ ಬಾಸ್ ಸಿನಿಮಾ ಅವರಿಗೆ, ನಮ್ಮ ಡಿ ಬಾಸ್ ಅವರಿಗೆ ಆ್ಯಕ್ಷನ್ ಕಟ್ ಹೇಳಕತ್ತಾರ. ಯಾರಪ್ಪ ಅಂತಂದ್ರೆ ದಿನಕರ್ ಅವರು. ಯಾಕಂದ್ರೆ ನವಗ್ರಹ ಯಾವ ರೀತಿ ಕ್ರೇಜ್ ಹುಟ್ಟಾಕ್ತು. ಯಾಕಂದರೆ ಈ ಒಂದು ನವಗ್ರಹ ಸಿನಿಮಾದಲ್ಲಿ ಯಾಕಂದ್ರೆ ಈ ಒಂದು ಲೆಜೆಂಡ್ಗಳು ಈ ಒಂದು ಸಿನಿಮಾದಲ್ಲಿ ಅದರ ಘಟಾನುಘಟಿಗಳೇ ಖಳನಟನ ಈ ಒಂದು ಎಲ್ಲ ದೈತ್ಯ ನಟರ ಮಕ್ಕಳು ಈ ಒಂದು ನವಗ್ರಹ ಸಿನಿಮಾದಲ್ಲಿ ಇತ್ತು. ನೀವು ಅನ್ಕೊಂಡಿರ್ಬೋದು ಸರ, ಯಾಕಂದರೆ ಈ ಒಂದು ಸಿನಿಮಾದಲ್ಲಿ ಈ ಒಂದು ನವಗ್ರಹ ಬಂದೈತಿ, ನವಗ್ರಹ 2 ಏನು ಬರುತ್ತಾ, 2 ಏನಾದರೂ ಬರುತ್ತಾ, ಬಂದೇ ಬಿಡ್ತಾ, ಸೆಟ್ ಬಿಡ್ತಾ ಅಂತ ನೀವು ಅನ್ಕೊಂಡಿರ್ಬೋದು. ಯಾಕಂದ್ರೆ 2 ಬರ್ಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಅದಕ್ಕಿಂತ ಮುಂಚೆಗೆ ನಮ್ಮ ಡಿ ಬಾಸ್ ಅವರಿಗೆ ಆ್ಯಕ್ಷನ್ ಕಟ್ಟೆ ಹೇಳಲಿರುವ ಯಾರಪ್ಪ ಅಂತಂದರೆ ನಮ್ಮ ದಿನಕರ್ ಅವರು. ಈ ಒಂದು ಸಿನಿಮಾಗೆ ಆ್ಯಕ್ಷನ್ ಕಟ್ಟೆ ಹೇಳಕತ್ತಾರ. ಇನ್ನೇನು ಈ ಒಂದು ಚಿತ್ರದ ಮಾಹಿತಿಕರು ಹೊರಗೆ ಬೆಳೆದೈತಿ. ಅದು ಯಾವಾಗ ಬೆಳೆದೈತಿ ಯಾವಾಗಿಲ್ಲ ಅಂತೇಳಿ ಎಲ್ಲವನ್ನು ಪಿಂಟುಪ್ಪನ್ನು ಹೇಳ್ತೀನಿ. ಅದಕ್ಕಿಂತ ಮುಂಚೆಗೆ ಈ ಒಂದು ಸಿನಿಮಾದಕ್ಕೆ ಮಾಹಿತಿ ಹೇಳಬೇಕು. ಯಾವುದಪ್ಪ ಅಂತಂದರೆ ನಮ್ಮ ಡೆವಿಲ್ ಸಿನಿಮಾ ಬಹು ನಿರೀಕ್ಷಿತ ಸಿನಿಮಾ. ಈ ಒಂದು ಸಿನಿಮಾದ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಹೆಮ್ಮೆ ಆಗುತ್ತೆ. ಯಾಕಂದ್ರೆ ಕಾರಣಾಂತರಗಳಿಂದ ಈ ಒಂದು ಈಗ ನಾವೆಲ್ಲ ಡಿಸೆಂಬರ್ ತಿಂಗಳಲ್ಲಿ ಎಲ್ಲ ನೋಡ್ಬೇಕಾಗಿತ್ತು ಈ ಒಂದು ಸಿನಿಮಾ. ಏನು ಕಾರಣಾಂತರಗಳಿಂದ ಸ್ವಲ್ಪ ಮುಂದೆ ಹೋಗಿದ್ದದು. ಈ ಮುಂದೆ ಹೋದ್ರಕ್ಕಾರೆ ಈ ಒಂದು ಇನ್ನೇನು 2 ಮಂತ್ ಅಷ್ಟೇ, 2 ತಿಂಗಳಲ್ಲಿ ಈ ಒಂದು ಸಿನಿಮಾಕ್ರೆ ಡೇಟ್ ಅನೌನ್ಸ್ಮೆಂಟ್ ಮಾಡಿದೆ. ಯಾಕಂದ್ರೆ ಫಸ್ಟ್ ಟ್ರೈಲರ್ ಆಗಿರ್ಬೋದು, ಟೀಸರ್ ಆಗಿರ್ಬೋದು ಎಲ್ಲವನ್ನು ಮಾಹಿತಿ ಬಿಟ್ಕೊಡ್ತಾರೆ. ಯಾಕಂದ್ರೆ ನಮ್ಮ ಡಿ ಬಾಸ್ ಅವ್ರ ಸಿನಿಮಾ ಅಂತಂದರೆ ಅಷ್ಟು ಕ್ರೇಜ್ ಇರ್ತದೆ ಅಂತ ಹೇಳಿದೆ ನಾನು. ನೋಡೋಣ ಅಂತ ಮುಂದಿನ ದಿನದಲ್ಲಿ ಈ ಒಂದು ಡೆವಿಲ್ ಸಿನಿಮಾದ ಬಗ್ಗೆ ಆದಷ್ಟು ಬೇಗ ಈ ಒಂದು ಸಿನಿಮಾದ ಬಗ್ಗೆ ಮಾಹಿತಿ ಬರಲಿ, ಸಾಂಗ್ಸ್ ಬರಲಿ, ಡೇಟ್ ಅನೌನ್ಸ್ಮೆಂಟ್ ಮಾಡಲಿ ಅಂತ ಹೇಳ್ತೀನಿ ನಾನು. ಈ ಒಂದು ಒಟ್ಟು 14ರಿಂದ 15 ಸಿನಿಮಾಗಳು ನಮ್ಮ ಡಿ ಬಾಸ್ ಅವರ ಕೈಯಲ್ಲಿ ಅದಾವು. ಇನ್ನು ಡೆವಿಲ್ ಸಿನಿಮಾಕರು ಬರಬೇಕಾದ್ರೆ ಒಂದು 2ರಿಂದ 3 ತಿಂಗಳು ಬೇಕೇ ಬೇಕು. ಯಾಕಂದರೆ ಈಗ ಆಲ್ಮೋಸ್ಟ್ ಹಲವಾರು ಸಿನಿಮಾಗಳಲ್ಲಿ ಮೋಸ್ಟ್ ಬ್ಯುಸಿ ಇರುವಂಥ ನಮ್ಮ ಡಿ ಬಾಸ್ ಅವರು ಇನ್ನೇನು ಈ ಒಂದು ಸಿನಿಮಾದಂಗೆ ಮಾಹಿತಿ ಬಿಟ್ಕೊಡ್ತಾರೆ. ನೋಡೋಣ ಅಂತ. ಇನ್ನು ಮುಂದಿನ ದಿನದಲ್ಲಿ ಈ ಒಂದು ಆ್ಯಕ್ಷನ್ ಕಟ್ ಹೇಳ್ತಾರೆ ಅಂತ ಕೇಳಿಬಿಟ್ಟು ಅದೇ ನಮ್ಮ ಡಿ ಬಾಸ್ ಅವರಿಗೆ ಆ್ಯಕ್ಷನ್ ಕಟ್ಟಿ ಹೇಳಲಿರುವ ನಮ್ಮ ಯಾರಪ್ಪ ಅಂತಂದರೆ ಡಿ ಬಾಸ್ ಅವರು. ಡಿ ಬಾಸ್ ಅಂದ್ರೆ ನಮ್ಮ ದಿನಕರ್ ತೂಗುದೀಪ್ ಅವರು ಈ ಒಂದು ಸಿನಿಮಾಗೆ ಆ್ಯಕ್ಷನ್ ಕಟ್ ಹೇಳಿರುವ ಅಂತೇಳಿ ಕೇಳಿಬಿಟ್ಟಿದ್ವಿ. ನೋಡೋಣ ಅಂತ ಮುಂದಿನ ದಿನದಲ್ಲಿ ಆ್ಯಕ್ಷನ್ ಕಟ್ಟಿ ಯಾವಾಗ ಹೇಳ್ತಾರೆ ಯಾವಾಗೆಲ್ಲ ಯಾವ್ದು ಮಾಹಿತಿ ಯಾವ ಸಿನಿಮಾದ ಹೆಸರು ಏನಂತ ಎಲ್ಲವನ್ನು ಹೇಳ್ತೀನಿ ಅಂತ. ಓಕೆ ಸರ್, ಇಷ್ಟಕ್ಕೆ ಹೇಳಿದ್ದೀನಿ ಸಿನಿಮಾದ ಬಗ್ಗೆ ಮಾಹಿತಿ ಹೇಳಕ್ಕೆ. ಇಷ್ಟು ದಿವಸಕ್ಕೆ ನಾನು ಕಾಮಿಡಿ ವೀಡಿಯೋಸ್ ಎಲ್ಲ ನೋಡಿರ್ಬೋದು. ನಾನು ಕಾಮಿಡಿ ವೀಡಿಯೋಸ್ ನೋಡಿರ್ಬೋದು. ಈ ಒಂದು ಸಿನಿಮಾ ನಮ್ಮ ಡಿ ಬಾಸ್ ಅವರಿಗೆ, ನಮ್ಮ ಡಿ ಬಾಸ್ ಅವರ ಸಿನಿಮಾದ ಬಗ್ಗೆ ಮಾತಾಡೋಕ್ಕೆ ಸ್ವಲ್ಪ ಹೆಮ್ಮೆ ಆಗುತ್ತೆ ಅಂತೇಳಿ ಈ ಒಂದು ಸಿನಿಮಾದಲ್ಲಿ ನಮ್ಮ ಈ ಒಂದು ವಿಡಿಯೋದಲ್ಲಿ ಹೇಳಕ್ಕೆ ಬಂದಿದ್ದೀನಿ ನಾನು. ಓಕೆ ಸರ್, ನನ್ನಿಂದ ಏನಾದ್ರು ತಪ್ಪಾಗಿತ್ತಪ್ಪ ದಯವಿಟ್ಟು ನಾನು ಎಲ್ಲರಿಗೂ ಕ್ಷಮೆ ಕೇಳ್ತೀನಿ. ಮತ್ತೊಮ್ಮೆ ಹೇಳಾಗಿದೆ ಅಂತ ಯಾರು ಬೇಜಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೊಂದು ವಿಡಿಯೋ ಸಿಗ್ತದೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.